ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇರಾನ್ ಇಸ್ರೇಲ್ ಕದನದ ನಡುವೆ ಅಮೆರಿಕ ಭಾರತ ಸಂಬಂಧದಲ್ಲಿ ದೊಡ್ಡ ಬಿರುಕು ಮೂಡೋ ರೀತಿಯ ಬೆಳವಣಿಗೆಗಳಾಗ್ತಾ ಇವೆ. ಟ್ರಂಪ್ ಪಾಕ್ ಜೊತೆ ಹತ್ರ ಆಗೋದು ಮಾತ್ರ ಅಲ್ಲ, ಭಾರತದ ವಿರೋಧವನ್ನ ಕೂಡ ಫೇಸ್ ಮಾಡ್ತಿದ್ದಾರೆ. ಈಗ ಟ್ರಂಪ್ಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ನೇರ ಮತ್ತು ಕಠಿಣ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇದನ್ನ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಆನಂತರ ಅಫಿಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಬಹಿರಂಗಗೊಳಿಸಿದ್ದಾರೆ. ಭಾರತ ಪಾಕ್ ವಿಚಾರದಲ್ಲಿ ನಾವು ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ಬಯಸಲ್ಲ, ಮಧ್ಯಸ್ಥಿಕೆಗೆ ಹಿಂದೇನೂ ಕೇಳಿಲ್ಲ, ಮುಂದೇನೂ ಕೇಳಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಪಾಕ್ ಜೊತೆಗೆ ವ್ಯಾಪಾರದ ಕುರಿತು ಯಾವುದೇ ಮಾತುಕತೆ ನಡೆಸಲ್ಲ ಅಂತ ಮೋದಿ ಟ್ರಂಪ್ಗೆ ಹೇಳಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಯ ನಂತರ ಎರಡೂ ರಾಷ್ಟ್ರಗಳ ನಾಯಕರು ಮೊದಲ ಬಾರಿಗೆ ಫೋನ್ ಕಾಲ್ನಲ್ಲಿ ಮಾತುಕತೆ ನಡೆಸಿದರು. ಸುಮಾರು 35 ನಿಮಿಷಗಳ ಕಾಲ ಈ ಮಾತುಕತೆ ಆಗಿತ್ತು. ಈ ವೇಳೆ ಟ್ರಂಪ್ ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿಯನ್ನ ಕೇಳಿದ್ರಂತೆ. ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಉಗ್ರವಾದದ ವಿಚಾರದಲ್ಲಿ ಭಾರತ ಯಾವತ್ತೂ ಕೈಕಟ್ಟಿ ಕೂರಲ್ಲ ಅನ್ನೋದನ್ನ ಟ್ರಂಪ್ಗೆ ಹೇಳಿದ್ದಾರೆ. ಅಲ್ಲದೆ ಮೇ 6 ಮತ್ತು 7 ರಾತ್ರಿ ಭಾರತ ಪಾಕ್ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಉಗ್ರ ನೆಲೆಗಳನ್ನು ಮಾತ್ರ ಗುರಿಯಾಗಿಸಿ ದಾಳಿ ಮಾಡಿರುವುದು. ಭಾರತ ಇನ್ನು ಮುಂದೇನು ಉಗ್ರವಾದವನ್ನ ಪ್ರಾಕ್ಸಿ ವಾರ್ ಅಂತ ಪರಿಗಣಿಸಲ್ಲ, ಫುಲ್ ಸ್ಕೇಲ್ ವಾರ್ ಅಂತಲೇ ಪರಿಗಣಿಸುತ್ತೆ. ಆಪರೇಷನ್ ಸಿಂಧೂರ್ ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಪಾಕ್ ಕಡೆಯಿಂದ ಯಾವುದೇ ದಾಳಿ ಆದರೂ ಭಾರತ ತೀಕ್ಷ್ಣ ಪ್ರತಿಕಾರವನ್ನ ಹೇಳುತ್ತೆ ಅಂತ ಮೋದಿ ಟ್ರಂಪ್ಗೆ ಹೇಳಿದ್ದಾರೆ. ಈ ವೇಳೆ ಟ್ರಂಪ್ ಕೂಡ ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ಭಾರತಕ್ಕೆ ಬೆಂಬಲ ಕೊಡೋದಾಗಿ ಹೇಳಿದ್ದಾರೆ ಅಂತ ವಿದೇಶಾಂಗ ಇಲಾಖೆ ಅಫಿಷಿಯಲ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇದೇ ವೇಳೆ ಮೋದಿಯವರು ಅಮೆರಿಕ ಮಧ್ಯಸ್ಥಿಕೆಯನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ಭಾರತ ಯಾವತ್ತೂ ಮಧ್ಯಸ್ಥಿಕೆಯನ್ನ ಒಪ್ಪಿಕೊಂಡಿಲ್ಲ, ಈಗಲೂ ಅದನ್ನ ಸ್ವೀಕರಿಸಲ್ಲ, ಮುಂದೆಯೂ ಅದನ್ನ ಒಪ್ಪಿಕೊಳ್ಳಲ್ಲ. ಮಿಲಿಟರಿ ಆಕ್ಷನ್ಗೆ ಸಂಬಂಧಪಟ್ಟಂತೆ ಏನೇ ಮಾತುಕತೆ ನಡೆದಿದ್ರೂ ಕೂಡ ಅದು ಭಾರತ ಪಾಕ್ ಮಧ್ಯೆ ನಡೆದಿದೆ. ಅದು ಕೂಡ ಪಾಕಿಸ್ತಾನದ ಮನವಿಯ ಮೇರೆಗೆ ಉಭಯ ರಾಷ್ಟ್ರಗಳ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಮಾತುಕತೆ ಮಾಡಿದ್ದಾರೆ ಅಂತ ಮೋದಿ ಟ್ರಂಪ್ಗೆ ಹೇಳಿದ್ದಾರೆ. ನಾನೇ ಮಾಡಿಸಿದ್ದು ಟ್ರೇಡ್ ಬಗ್ಗೆ ಹೆದರಿಸಿ ಮಾಡಿಸ್ಬಿಟ್ಟೆ ಅಂತೆಲ್ಲ ಟ್ರಂಪ್ ಹೇಳ್ತಾ ಇದ್ರಲ್ಲ, ಹಾಗಾಗಿ ನೇರ ಆ ಫೋನ್ ಕಾಲ್ನಲ್ಲಿ ಮೋದಿ ಟ್ರಂಪ್ಗೆ ಈ ರೀತಿ ಹೇಳಿದ್ದಾರೆ ಅಂತ ವಿದೇಶಾಂಗ ಇಲಾಖೆ ಹೇಳಿಕೆಯನ್ನ ಕೊಟ್ಟಿದೆ. ಇಲ್ಲಿ ಟ್ರಂಪ್ ಪಾತ್ರ ನಿಭಾಯಿಸಲೇ ಇಲ್ಲ ಅಂತ ಹೇಳಕ್ಕೂ ಬರೋದಿಲ್ಲ. ಟ್ರಂಪ್ ಪಾತ್ರ ನಿಭಾಯಿಸಿರ್ಬೋದು, ಪಾಕಿಸ್ತಾನಕ್ಕೆ ಹೇಳಿರ್ಬೋದು, ಸುಮ್ಮನಿರೋ ಯಾಕ್ರೋ ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ಹೋಗಿ ಸೀಸ್ ಫೈರಿಗೆ ಹೋಗಿ ಅಂತ ಟ್ರಂಪ್ ಪಾಕಿಸ್ತಾನಕ್ಕೆ ಹೇಳಿರ್ಬೋದು. ಆದರೆ ಭಾರತದೊಂದಿಗೆ ಈ ಮಾತುಕತೆಗೆ ಅಥವಾ ಭಾರತಕ್ಕೆ ಅಮೆರಿಕದ ಇನ್ಫ್ಲೂಯೆನ್ಸ್ ಅಥವಾ ಪ್ರಭಾವ ಆ ಥರದ್ದು ಯಾವುದೂ ಇರಲಿಲ್ಲ. ಭಾರತದ ವರ್ಷನ್ ಏನು, ಭಾರತದ ಸೈಡ್ನಿಂದ ಏನು ವ್ಯೂ ಇತ್ತು ಅದನ್ನು ಕ್ಲಿಯರ್ ಆಗಿ ಟ್ರಂಪ್ಗೆ ಕಮ್ಯುನಿಕೇಟ್ ಮಾಡಲಾಗಿದೆ. ಒಂದು ವೇಳೆ ಪಾಕಿಸ್ತಾನಕ್ಕೆ ನೀವೇನಾದರೂ ಹೇಳಿದರೆ ಅದು ನಿಮ್ಮ ಮತ್ತು ಪಾಕಿಸ್ತಾನದ ವ್ಯವಹಾರ, ನೀವು ಹೇಳಿದಂಗೆ ಕೇಳಿದೀವಿ ಅಥವಾ ನೀವು ಹೇಳಿದಕ್ಕೆ ಸೀಸ್ ಫೈರ್ ಒಪ್ಕೊಂಡಿದ್ವಿ ಅಂತ ಅಲ್ಲ. ಪಾಕಿಸ್ತಾನ ಬಂದಿತ್ತು, ನಮ್ಮ ಉದ್ದೇಶ ಕೂಡ ಪೂರ್ಣ ಪ್ರಮಾಣದ ಯುದ್ಧ ಆಗಿರಲಿಲ್ಲ, ನಮ್ಮ ಮಿಲಿಟರಿ ಅಬ್ಜೆಕ್ಟಿವ್ಸ್ ಈಡೇರಿತ್ತು. ಅವ್ರು ಸುಮ್ಮನಾದ್ರೆ ನಾವು ಸುಮ್ಮನೆ ಆಗ್ತೀವಿ ಅಂತ ಮುಂಚಿನಿಂದ ನಾವೇ ಹೇಳ್ತಾ ಬಂದಿದ್ವಿ, ಅವ್ರು ಸುಮ್ಮನೆ ಆಗ್ತೀವಿ ಅಂತ ಮುಂದಕ್ಕೆ ಬಂದರು, ಸೀಸ್ ಫೈರ್ ಕೇಳಿದ್ರು, ಒಪ್ಕೊಂಡ್ವಿ ಅನ್ನೋದನ್ನ ಭಾರತ ಕಮ್ಯುನಿಕೇಟ್ ಮಾಡಿದೆ ಕ್ಲಿಯರ್ ಆಗಿ ಟ್ರಂಪ್ಗೆ. ಅಂದಹಾಗೆ ಕೆನಡಾದ G7 ಶೃಂಗಸಭೆ ಸೈಡ್ ಲೈನ್ಸ್ನಲ್ಲಿ ಉಭಯ ನಾಯಕರ ಮಧ್ಯೆ ಮಾತುಕತೆ ನಡೆಯಬೇಕಾಗಿತ್ತು. ಆದರೆ ಟ್ರಂಪ್ ತರಾತುರಿಯಲ್ಲಿ ಅಮೆರಿಕಗೆ ವಾಪಸ್ಸಾದರು. ಹೀಗಾಗಿ ಫೋನ್ ಕಾಲ್ನಲ್ಲಿ ಮಾತುಕತೆ ನಡೆದಿದೆ. ಇದೇ ವೇಳೆ ಅಮೆರಿಕಗೆ ಬರುವಂತೆ ಟ್ರಂಪ್ ಮೋದಿಗೆ ಆಹ್ವಾನ ಕೊಟ್ಟರು. ಆದರೆ ಕ್ರೊವೇಷಿಯಾ ಭೇಟಿಗೆ ಶೆಡ್ಯೂಲ್ ಆಗಿರೋದ್ರಿಂದ ಮೋದಿ ಟ್ರಂಪ್ ಆಹ್ವಾನವನ್ನ ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೇ ವೇಳೆ ಮೋದಿ ಟ್ರಂಪ್ಗೆ ಮುಂದಿನ ಕ್ವಾಡ್ ಮೀಟಿಂಗ್ಗೆ ಬರುವಂತೆ ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೆ ಟ್ರಂಪ್ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಇನ್ನೊಂದು ಕಡೆ ಅಮೆರಿಕದ ಒಳಗೆ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗ್ತಿವೆ. ಅಮೆರಿಕ ಪ್ರವಾಸದಲ್ಲಿರೋ ಮುಲ್ಲಾ ಜನರಲ್ ಮುನೀರ್ಗೆ ಇದ್ದಕ್ಕಿದ್ದಂತೆ ಟ್ರಂಪ್ ಲಂಚ್ ಆಯೋಜನೆ ಮಾಡಿದ್ದಾರೆ. ಹೈಲಿ ಅನ್ಯೂಶುವಲ್. ಸಾಮಾನ್ಯವಾಗಿ ಅಮೆರಿಕ ಅಧ್ಯಕ್ಷರು ಪ್ರೋಟೋಕಾಲ್ ಪ್ರಕಾರ ಇನ್ನೊಂದು ರಾಷ್ಟ್ರದ ಸಾಂವಿಧಾನಿಕ ಮುಖ್ಯಸ್ಥರುಗಳನ್ನು ಮಾತ್ರ ಮೀಟ್ ಆಗಬೇಕು, ಹೆಡ್ ಆಫ್ ದಿ ಸ್ಟೇಟ್ಸ್ನ ಮಾತ್ರ ಮೀಟ್ ಆಗಬೇಕು, ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ಸ್ನ ಮಾತ್ರ ಮೀಟ್ ಆಗಬೇಕು, ಅದು ಪ್ರೋಟೋಕಾಲ್. ಆದರೆ ಸೇನಾ ಮುಖ್ಯಸ್ಥರನ್ನ ಮೀಟ್ ಆಗ್ತಿದ್ದಾರೆ. ಫೀಲ್ಡ್ ಮಾರ್ಷಲ್ ಮುನೀರ್ನನ್ನ ಮೀಟ್ ಮಾಡ್ತಾ ಇದ್ದಾರೆ.
ವೈಟ್ ಹೌಸ್ನ ಕ್ಯಾಬಿನೆಟ್ ರೂಮ್ನಲ್ಲಿ ಅಮೆರಿಕದ ಕಾಲಮಾನ ಮಧ್ಯಾಹ್ನ 1 ಗಂಟೆಗೆ ಈ ಲಂಚ್. ಇಲ್ಲೇ ಟ್ರಂಪ್ ಮುನೀರ್ ಭೇಟಿ. ಈ ರೂಮ್ಗೆ ಯಾವುದೇ ಮಾಧ್ಯಮದವರ ಪ್ರವೇಶ ಇಲ್ಲ. ಟ್ರಂಪ್ರ ಡೈಲಿ ಪಬ್ಲಿಕ್ ಸ್ಕೆಡ್ಯೂಲ್ನಿಂದ ಈ ಮಾಹಿತಿ ಗೊತ್ತಾಗಿದೆ. ಅಲ್ಲದೆ ಟ್ರಂಪ್ರೊಂದಿಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಮತ್ತು ರಕ್ಷಣಾ ಕಾರ್ಯದರ್ಶಿ ಪೀಟ್ ಹ್ಯಾಕ್ಸೆತ್ರನ್ನ ಕೂಡ ಮೀಟ್ ಮಾಡ್ತಾರೆ. ಸದ್ಯ ಈ ಭೇಟಿ ಜಗತ್ತಿನ ಗಮನ ಸೆಳೀತಾ ಇದೆ. ಅದರಲ್ಲೂ ಕೂಡ ಮಿಡಲ್ ಈಸ್ಟ್ನಲ್ಲಿ ತೀವ್ರ ಸಂಚಲನಕ್ಕೆ ಕಾರಣ ಆಗಿದೆ. ಯಾಕಂದರೆ ಸದ್ಯ ಇಸ್ರೇಲ್ ಇರಾನ್ ಸಂಘರ್ಷ ನಡೀತಾ ಇರೋದ್ರಿಂದ ಪಾಕಿಸ್ತಾನದ ಪಾತ್ರ ಕ್ರಿಟಿಕಲ್ ಆಗಬಹುದು ಅಮೆರಿಕಾಗೆ. ಯಾಕಂದರೆ ಪಾಕಿಸ್ತಾನ ಮತ್ತು ಇರಾನ್ ಬಾರ್ಡರ್ ಶೇರ್ ಮಾಡ್ಕೊಳ್ತಾರೆ. ಇದರ ಪಕ್ಕದಲ್ಲಿರೋ ಬಲೂಚಿಸ್ತಾನ ಇರಾನ್ ಜೊತೆಗೆ 909 ಕಿಲೋಮೀಟರ್ ಗಡಿಯನ್ನು ಶೇರ್ ಮಾಡಿಕೊಂಡಿದೆ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯ ಇರಾನ್ ಜೊತೆಗೆ. ಸೊ ಇರಾನ್ ಮೇಲೆ ಅಮೆರಿಕ ದಾಳಿ ಬಹುತೇಕ ಖಚಿತ ಅನ್ನೋ ವಾತಾವರಣ ಇರೋ ಹೊತ್ತಲ್ಲಿ ಈ ಭೇಟಿ ಮಹತ್ವ ಪಡ್ಕೊಂಡಿದೆ. ಇರಾನ್ ಮೇಲೆ ದಾಳಿ ನಡೆಸೋಕೆ ಅಮೆರಿಕ ಪಾಕ್ ಭೂಮಿಯನ್ನು ಯೂಸ್ ಮಾಡ್ಕೊಳ್ಳುತ್ತಾ, ಪಾಕ್ ಏರ್ ಸ್ಪೇಸನ್ನು ಯೂಸ್ ಮಾಡ್ಕೊಳ್ಳುತ್ತಾ, ಇನ್ನೊಂದು ಕಡೆಯಿಂದ ಸುತ್ತಲೂ ಇರಾನನ್ನು ಕವರ್ ಆಗೋಕೆ ವ್ಯೂಹನ, ಇನ್ನಷ್ಟೇ ಇದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು. ಈ ಎಲ್ಲ ಕಾರಣದಿಂದ ಅಸೀಂ ಮುನೀರ್ ಈ ಅಮೆರಿಕ ಭೇಟಿ ಮಹತ್ವ ಪಡ್ಕೊಳ್ತಾ ಇದೆ. ಇನ್ನು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಸದ್ಯ ಇರಾನ್ ಮತ್ತು ಪಾಕಿಸ್ತಾನದ ಗಡಿ ಕೂಡ ಹೈ ಅಲರ್ಟ್ನಲ್ಲೇ ಆಲ್ರೆಡಿ ಇದೆ. ಇರಾನ್ನ ಭೂಗಡಿ ಮತ್ತು ಏರ್ ಸ್ಪೇಸ್ ಬಾರ್ಡರನ್ನು ಪಾಕಿಸ್ತಾನ ಕ್ಲೋಸ್ ಮಾಡಿದೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಏನೂ ಹಾರಂಗಿಲ್ಲ. ಜೊತೆಗೆ ಪಾಕಿಸ್ತಾನದ ARY ನ್ಯೂಸ್ ಪಾಕ್ನ ಏರ್ ಬೇಸ್ಗಳು ಈಗ ಅಲರ್ಟ್ ಮೋಡ್ನಲ್ಲಿವೆ ಅಂತ ಹೇಳಿದ್ದಾರೆ. ಜೊತೆಗೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್, ನಾವು ಇರಾನ್ ಜೊತೆಗೆ ಯಾವುದೇ ರಕ್ಷಣಾ ಸಹಕಾರ ಹೊಂದಿಲ್ಲ, ಏನಿದ್ರು ಅಮೆರಿಕ ಜೊತೆಗೆ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇತ್ತೀಚೆಗೆ ಇರಾನ್ಗೆ ಪಾಕ್ ಬೆಂಬಲ ಕೊಡುತ್ತೆ ಅಂತ ಹೇಳಿ ಸುದ್ದಿಯಾಗಿತ್ತಲ್ಲ, ಅದರ ಬಗ್ಗೆ ಪ್ರಶ್ನೆ ಮಾಡಿದಾಗ ಖವಾಜಾ ಈ ರೀತಿ ಹೇಳಿದ್ದಾರೆ. ಹೀಗಾಗಿ ಪಾಕಿಸ್ತಾನ ಏನಾದರೂ ಅಮೆರಿಕ ಪರವಾಗಿ ಯುದ್ಧ ಮಾಡುತ್ತಾ ಅನ್ನೋ ವಾದ ಇದೆ. ಹೇಗೂ ಖಾಮೆನೈಗಳು ಹೋದ್ರೆ ಅಲ್ಲಿ ಅಮೆರಿಕದ ಕೈಗೊಂಬೆ ಸರ್ಕಾರ ಬರೋ ಚಾನ್ಸಸ್ ಇರುತ್ತೆ. ಸೊ ಆಗ ಬರೋ ಕೈಗೊಂಬೆ ಸರ್ಕಾರ ಪಾಕಿಸ್ತಾನಕ್ಕೂ ಹತ್ರ ಆಗ್ಬೋದು. ಹೇಗೂ ಅಲ್ಲಿ ಭಾರತದ ಹೂಡಿಕೆ ಇವೆ. ಹೀಗಾಗಿ ಅದನ್ನೆಲ್ಲ ಡಿಸ್ಟರ್ಬ್ ಮಾಡೋಕೆ ಪಾಕಿಸ್ತಾನ ಏನಾದರೂ ಸ್ಕೀಮ್ ಹಾಕಿದ್ಯಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಆದರೆ ಈ ಭೇಟಿಯಂತೂ ಕುತೂಹಲ ಕೆರಳಿಸ್ತಾ ಇದೆ. ಹಾಗೊಮ್ಮೆ ಅಮೆರಿಕ ಪರವಾಗಿ ಯುದ್ಧ ಮಾಡಿದ್ರೂ ಕೂಡ ಪಾಕಿಸ್ತಾನಕ್ಕೆ ಉಳಿಗಾಲ ಇಲ್ಲ. ಅಲ್ಲಿನ ಮೂಲಭೂತವಾದಿಗಳು ಪಾಕ್ ವಿರುದ್ಧ ತಿರುಗಿ ಬೀಳಬಹುದು. ಸೊ ಅಮೆರಿಕ ಮತ್ತು ತನ್ನ ದೇಶದ ಮೂಲಭೂತವಾದಿಗಳನ್ನ ಈ ಫೀಲ್ಡ್ ಮಾರ್ಷಲ್ ಮುನೀರ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಜೊತೆಗೆ ಇನ್ನೊಂದು ಆಯಾಮ ಏನು ಅಂದ್ರೆ, ಇತ್ತೀಚೆಗೆ ಟ್ರಂಪ್ ಪಾಕಿಸ್ತಾನದಲ್ಲಿ ಕ್ರಿಪ್ಟೋ ಡೀಲ್ ಮಾಡ್ಕೊಂಡ್ ಬಂದಿದ್ದಾರೆ ಟ್ರಂಪ್ ಫ್ಯಾಮಿಲಿಯವರು. ಈ ಒಪ್ಪಂದ ನೇರವಾಗಿ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಮತ್ತು ಟ್ರಂಪ್ ಫ್ಯಾಮಿಲಿಗೆ ಲಿಂಕ್ ಇರೋ ರೀತಿಯಲ್ಲಿ, ಯಾಕಂದರೆ ಆ ಭೇಟಿ ಟೈಮ್ನಲ್ಲೂ ಕೂಡ ಟ್ರಂಪ್ ಫ್ಯಾಮಿಲಿ ಬಂದು ಅಸೀಂ ಮುನೀರನ್ನ ಮೀಟ್ ಆಗಿ ಹೋಗಿತ್ತು. ಹೀಗಾಗಿ ಈ ಕುರಿತು ಕೂಡ ಏನಾದರೂ ಚರ್ಚೆ ನಡೀತಾ ಇದೆಯಾ? ಬಿಸ್ನೆಸ್ ಪಾರ್ಟ್ನರನ್ನು ಟ್ರಂಪ್ ಮೀಟ್ ಮಾಡ್ತಿದ್ದಾರಾ, ಯೂನಿಫಾರ್ಮ್ನಲ್ಲಿರೋ ಬಿಸ್ನೆಸ್ ಪಾರ್ಟ್ನರನ್ನು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ಮಧ್ಯೆ ಅಸೀಂ ಮುನೀರ ಪಾಕಿಸ್ತಾನದ ಒಂದು ಹೋಟೆಲ್ನಲ್ಲಿ ಭಾಷಣ ಮಾಡಿದ್ದಾನೆ. ಇದೇ ವೇಳೆ ಭಾರತ ಪಾಕಿಸ್ತಾನದೊಂದಿಗೆ ಸಂಧಾನಕ್ಕೆ ಮುಂದಾಗಬೇಕು, ಯಜಮಾನಕ್ಕೆ ತೋರಿಸುವುದನ್ನು ಬಿಟ್ಟು ನಮ್ಮೊಂದಿಗೆ ಶಾಂತಿ ಮಾತುಕತೆ ಮಾಡಿ ಅಂತ ಕೇಳ್ಕೊಂಡಿದ್ದಾನೆ. ಆದರೆ ಇದಕ್ಕೆ ಭಾರತ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇತ್ತ ಇದೇ ಮುನೀರ್ಗೆ ಅಮೆರಿಕದಲ್ಲಿರೋ ಪಾಕ್ ಪ್ರಜೆಗಳು ಪ್ರತಿಭಟನೆಯ ಬಿಸಿಯನ್ನು ಮುಡಿಸಿದ್ದಾರೆ. ಪಾಕಿಸ್ತಾನದವರೇ, ಅಮೆರಿಕದಲ್ಲಿರೋ ಪಾಕ್ ಪ್ರಜೆಗಳು, ಪಾಕ್ ಮೂಲದವರೆಲ್ಲ ಸೇರಿಕೊಂಡು, ವಿಶೇಷವಾಗಿ ಇಮ್ರಾನ್ ಖಾನ್ ಬೆಂಬಲಿಗರು ವಾಷಿಂಗ್ಟನ್ DC ಮುನೀರ್ ಭಾಷಣ ಮಾಡ್ತಾ ಇದ್ದ ಹೋಟೆಲ್ ಬಳಿ ಇವರು ಬಂದು ಗಲಾಟೆ ಮಾಡಿದ್ದಾರೆ. ಅಸೀಂ ಮುನೀರ್, ನೀನೊಬ್ಬ ಹೇಡಿ ಡಿಕ್ಟೇಟರ್, ನಿನಗೆ ನಾಚಿಕೆ ಆಗಬೇಕು ಅಂತ ಘೋಷಣೆ ಕೂಗಿದ್ದಾರೆ. ಮುನೀರ್ ವಿರುದ್ಧ ರ್ಯಾಲಿ ಕೂಡ ಮಾಡಿದ್ದಾರೆ. ಈ ಪ್ರತಿಭಟನೆಯನ್ನ ಪಾಕ್ ಮಾಜಿ ಪ್ರಧಾನಿ ಸದ್ಯ ಜೈಲಲ್ಲಿರೋ ಇಮ್ರಾನ್ ಖಾನ್ ಬೆಂಬಲಿಗರು ಆರ್ಗನೈಸ್ ಮಾಡಿದ್ರು ಅಂತ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿವೆ. ಇತ್ತ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರೋ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಕದನ ತೀವ್ರ ಸ್ವರೂಪ ಪಡಿತಾ ಇರೋ ಹೊತ್ತಲ್ಲಿ ಭಾರಿ ಸಾವು ನೋವು ಆಗ್ತಿರೋದು ಕೂಡ ಗೊತ್ತಾಗಿದೆ. ಇದುವರೆಗೆ ಇರಾನ್ನಲ್ಲಿ ಇಸ್ರೇಲ್ ದಾಳಿಗೆ ಕನಿಷ್ಠ 585 ಮಂದಿ ಮೃತಪಟ್ಟಿದ್ದಾರೆ, 1326 ಮಂದಿ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ. ಈ ಮೃತರ ಪೈಕಿ 239 ಜನ ನಾಗರಿಕರು ಹಾಗೂ 126 ಇರಾನ್ನ ಭದ್ರತಾ ಸಿಬ್ಬಂದಿಗಳಿದ್ರು ಅಂತ ಅಮೆರಿಕ ಮೂಲದ ಮಾನವ ಹಕ್ಕುಗಳ ಸಂಸ್ಥೆಗಳು ಹೇಳಿವೆ. ಇನ್ನು ಇಸ್ರೇಲ್ ಇರಾನ್ ನಡುವಿನ ಕಾಳಗದ ಕುರಿತು ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬ್ಯಾಟಲ್ ಬಿಗಿನ್ಸ್ ಅಂತ ಹೇಳಿದ್ದಾರೆ. ಯುದ್ಧ ಈಗ ಶುರುವಾಗ್ತಿದೆ ನಿಜವಾಗ್ಲೂ ಅಂತ ಖಾಮೆನೈ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಇರಾನ್ ಸೇನೆ ಇಸ್ರೇಲ್ ವಿರುದ್ಧ ಹೈಪರ್ಸಾನಿಕ್ ಮಿಸೈಲ್ ಹಾರಿಸಿದೆ. ಇತ್ತ ಇದಕ್ಕೆ ಪ್ರತಿಕಾರವಾಗಿ ಇದರ ನಡುವೆ ಇಸ್ರೇಲ್ ಕೂಡ ಸುಮಾರು 50 ಫೈಟರ್ ಜೆಟ್ಗಳ ಮೂಲಕ ಇರಾನ್ ಮೇಲೆ ದಾಳಿ ಮಾಡಿದೆ. ತೆಹರಾನ್ ಹಾಗೂ ಇರಾನ್ ಪಶ್ಚಿಮ ಭಾಗದಲ್ಲಿರೋ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾ ಇದ್ದ ಸೆಂಟ್ರಿಫ್ಯೂಸ್ಗಳನ್ನು ನಾಶ ಮಾಡಿದ್ದೀವಿ ಅಂತ ಇಸ್ರೇಲ್ ವಿಡಿಯೋ ಕೂಡ ರಿಲೀಸ್ ಮಾಡಿದೆ. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಇರಾನ್ನ ಸೋ ಕಾಲ್ಡ್ ಸುಪ್ರೀಂ ಲೀಡರ್ ಖಾಮೆನೈ ಎಲ್ಲಿ ಅಡಗಿ ಕೂತಿದ್ದಾನೆ ಅಂತ ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಿದೆ ಅಂತ ಹೇಳಿದ್ದಾರೆ. ಆದರೆ ಈತನನ್ನ ಈಗಲೇ ಕೊಲ್ಲಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇದರ ವಿಶೇಷ ವರದಿಯಲ್ಲಿ, ಇರಾನ್ ಇಸ್ರೇಲ್ ಅಪ್ಡೇಟ್ಸ್ನ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ, ನೀವು ಅದನ್ನು ಚೆಕ್ ಮಾಡಬಹುದು. ಈ ನಡುವೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪಡೆಯೋದನ್ನ
ಅನ್ನೋದನ್ನ ನಾವು ಒಪ್ಪಲ್ಲ, ಆದರೆ ಇರಾನ್ ಮೇಲೆ ಸೇನೆ ಬಳಸಿ ದಾಳಿ ಮಾಡೋದು ಸರಿಯಲ್ಲ. ಇರಾನ್ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನ ಮತ್ತೆ ಆರಂಭಿಸುವಲ್ಲಿ ಟ್ರಂಪ್ ರದು ನಿರ್ಣಾಯಕ ಪಾತ್ರ ಇದೆ ಅಂತ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಹೇಳಿದ್ದಾರೆ. ಈ ಮೂಲಕ ಇಲ್ಲಿ ಏನೇ ಆದ್ರೂ ಅದು ಅಮೆರಿಕದ ತಲೆ ಮೇಲೆ ಬೀಳುತ್ತೆ ಅನ್ನೋ ರೀತಿಯಲ್ಲಿ ಮ್ಯಾಕ್ರಾನ್ ಪರೋಕ್ಷವಾಗಿ ಟ್ರಂಪ್ ತಲೆಗೆ ಕಟ್ತಾ ಇದ್ದಾರೆ ಎಲ್ಲವನ್ನ. ಇನ್ನು ಇಸ್ರೇಲ್ ಕೂಡ ಇರಾನ್ನ ತೆಹರಾನ್ ಬಳಿಯ ಖೊಜಿರ್ ಮಿಸೈಲ್ ಪ್ರೊಡಕ್ಷನ್ ಸೈಟ್ ಅನ್ನು ಟಾರ್ಗೆಟ್ ಮಾಡಿದೆ ಅಂತ ಇರಾನಿಯನ್ ಮೀಡಿಯಾ ರಿಪೋರ್ಟ್ ಮಾಡಿವೆ. ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಉತ್ಪಾದನೆಗೆ ಈ ಸೈಟ್ ತುಂಬಾ ಇಂಪಾರ್ಟೆಂಟ್. ಹೀಗಾಗಿ 2024ರಲ್ಲಿ ಇಸ್ರೇಲ್ ಇದರ ಮೇಲೆ ಸಣ್ಣ ಪ್ರಮಾಣದ ದಾಳಿಯನ್ನ ಮಾಡಿತ್ತು. ಈಗ ಪೂರ್ಣ ಪ್ರಮಾಣದ ದಾಳಿಯಾಗಿದೆ. ಇನ್ನೊಂದು ಕಡೆ ತುಳಸಿ ಗಬ್ಬಾರ್ಡ್ ನೇತೃತ್ವದ ಅಮೆರಿಕನ್ ನ್ಯಾಷನಲ್ ಇಂಟೆಲಿಜೆನ್ಸ್ ಟೀಮ್ ಇರಾನ್ ಸದ್ಯ ಅಣ್ವಸ್ತ್ರ ತಯಾರಿಸುತ್ತಿಲ್ಲ ಅಂತ ಅಮೆರಿಕನ್ ಕಾಂಗ್ರೆಸ್ಗೆ ಮಾಹಿತಿ ನೀಡಿತ್ತು. ಆದರೆ ಈ ಗುಪ್ತಚರ ಮಾಹಿತಿಯನ್ನು ಟ್ರಂಪ್ ತಳ್ಳಿ ಹಾಕಿದ್ದಾರೆ. ಅಲ್ಲದೆ ನ್ಯೂಕ್ಲಿಯರ್ ವೆಪನ್ ತಯಾರಿಕೆಗೆ ಇರಾನ್ ತುಂಬಾ ಹತ್ತಿರದಲ್ಲಿದೆ, ಆದರೆ ನಾವು ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಮತ್ತೊಂದು ಕಡೆ ಇರಾನ್ ವಿರುದ್ಧ ಅಮೆರಿಕದ ಸೇನೆಯನ್ನ ಬಳಸೋಕೆ ಟ್ರಂಪ್ ಮುಂದಾಗಿದ್ದಾರೆ ಅಂತೆಲ್ಲ ಅಮೆರಿಕದ ರಾಜಕೀಯ ವಿಮರ್ಶಕ ಟಕರ್ ಕಾರ್ಲ್ಸನ್ ಟೀಕಿಸಿದ್ರು. ಅದಕ್ಕೀಗ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದೋಕೆ ಸಾಧ್ಯ ಇಲ್ಲ ಅಂತ ಈ ಕಾರ್ಲ್ಸನ್ಗೆ ಯಾರಾದರೂ ಹೇಳ್ರಿ ಅಂತ ಟ್ರಂಪ್ ತಿರುಗೇಟು ಕೊಟ್ಟಿದ್ದಾರೆ. ಅತ್ತ ಇಸ್ರೇಲ್ ಗಾಜಾದಲ್ಲಿ ತನ್ನ ದಾಳಿಯನ್ನ ಮುಂದುವರೆಸಿದೆ. ಪರಿಣಾಮ ಸೋಮವಾರ ಒಂದೇ ದಿನ ಆಹಾರ ವಿತರಣಾ ಕೇಂದ್ರದ ಮೇಲೆ ದಾಳಿ ನಡೆದು ಕನಿಷ್ಠ 59 ಮಂದಿ ಮೃತಪಟ್ಟಿದ್ದಾರೆ, 221 ಮಂದಿ ಗಾಯಗೊಂಡಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ಇರಾನ್ ಸಂಘರ್ಷ ನೇರವಾಗಿ ಪಾಕ್ನ ಬಲೂಚಿಸ್ತಾನ್ ಆರ್ಥಿಕತೆಗೂ ಪೆಟ್ಟು ಕೊಡ್ತಾ ಇದೆ. ಅದರಲ್ಲೂ ಇಂಧನ ಬಿಕ್ಕಟ್ಟು ಶುರುವಾಗಿದೆ. ಇರಾನ್ನಿಂದ ಬಲೂಚಿಸ್ತಾನಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಕಳ್ಳ ಸಾಗಾಣಿಕೆಯಾಗ್ತಾ ಇತ್ತು. ಯಾಕೆ? ಅಮೆರಿಕ ನಿರ್ಬಂಧ ಹೇರಿದೆ. ಅದಕ್ಕೆ ಪಾಕಿಸ್ತಾನ ನೇರವಾಗಿ ತರಿಸ್ಕೊಳ್ತಾ ಇರಲಿಲ್ಲ. ಈಗ ಆ ಪೂರೈಕೆಗೆ ಹೊಡೆತ ಬಿದ್ದಿದೆ ದಾಳಿಯಾಗಿರೋದ್ರಿಂದ. ಹಲವು ಫ್ಯೂಲ್ ಸ್ಟೇಷನ್ಗಳು ಇದರ ಮೇಲೇ ಡಿಪೆಂಡ್ ಆಗಿದ್ವು. ಇದರಿಂದ ಈ ಫ್ಯೂಲ್ ಸ್ಟೇಷನ್ಗಳೆಲ್ಲ ಎಂಟಿ ಆಗಿವೆ, ಖಾಲಿಯಾಗಿವೆ, ಬಂದ್ ಆಗ್ತಾ ಇವೆ ಅಂತ ವರದಿಯಾಗಿದೆ. ಇದು ಅಲ್ಲಿನ ಜನರನ್ನ ಮತ್ತಷ್ಟು ಕೆರಳಿಸ್ತಾ ಇದೆ. ಜೊತೆಗೆ ಬಲೂಚಿಸ್ತಾನಕ್ಕೆ ಹೆಚ್ಚಿನ ಆಹಾರ ಪದಾರ್ಥ ಇರಾನ್ನಿಂದ ಸಪ್ಲೈ ಆಗ್ತಾ ಇದ್ವು. ಆದರೆ ಯುದ್ಧದಿಂದಾಗಿ ಆಹಾರ ಸರಬರಾಜಲ್ಲೂ ಕೂಡ ವ್ಯತ್ಯಯ ಉಂಟಾಗಿದೆ ಅಂತ ಬಲೂಚ್ ಮೀಡಿಯಾ ರಿಪೋರ್ಟ್ ಮಾಡಿವೆ. ಇನ್ನು ಪಿಎಂ ಮೋದಿ ಕೆನಡಾದ ಆಲ್ಬರ್ಟಾದಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ವೇಳೆ ಮೀಟಿಂಗ್ ಉದ್ದೇಶಿಸಿ ಮಾತನಾಡಿರೋ ಮೋದಿ, ಭಯೋತ್ಪಾದನೆ ವಿರುದ್ಧ ಹೋರಾಡೋಕೆ ಜಗತ್ತು ಸ್ಥಿರವಾಗಿ ಮತ್ತು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಉಗ್ರವಾದದ ವಿರುದ್ಧ ಡಬಲ್ ಸ್ಟ್ಯಾಂಡರ್ಡ್ ನೀತಿ ಜಾಗತಿಕ ಭಯೋತ್ಪಾದನೆ ವಿರುದ್ಧದ ಹೋರಾಟವನ್ನ ವೀಕ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿ ಅದು ಪಹಲ್ಗಾಮ್ ಮೇಲಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ಆತ್ಮ ಮತ್ತು ಘನತೆ ಮೇಲಿನ ದಾಳಿ, ಇಡೀ ಮನುಕುಲದ ಮೇಲಿನ ದಾಳಿ ಅಂತ ಮೋದಿ G7 ಸಮ್ಮಿಟ್ನಲ್ಲಿ ಹೇಳಿದ್ದಾರೆ. ಯಾವ ರಾಷ್ಟ್ರ ಭಯೋತ್ಪಾದನೆಗೆ ಬೆಂಬಲ ಕೊಡುತ್ತೋ ಅದು ಅದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತೆ ಅಂತ ಮೋದಿ ಉಗ್ರ ಪೋಷಕ ರಾಷ್ಟ್ರಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಮ್ಮಿಟ್ನಲ್ಲಿ ಸೈಡ್ಲೈನ್ಸ್ನಲ್ಲಿ ಪಿಎಂ ನರೇಂದ್ರ ಮೋದಿ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿಯೊಂದಿಗೆ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಸಿದ್ದಾರೆ. ಈ ಹಿಂದೆ ಟ್ರುಡೂ ಕೆನಡಾ ಪಿಎಂ ಆಗಿದ್ದಾಗ ಎರಡು ರಾಷ್ಟ್ರಗಳು ತುಂಬಾ ಸಂಬಂಧ ಹಾಳು ಮಾಡ್ಕೊಂಡ್ಬಿಟ್ಟಿದ್ವು, ಜಗಳ ಆಗ್ಬಿಟ್ಟಿತ್ತು. ಟ್ರುಡೂ ಸುಮ್ಮನೆ ಆರೋಪಗಳನ್ನು ಮಾಡಿ, ಆಧಾರ ಇಲ್ಲದೆ ಆರೋಪಗಳನ್ನು ಮಾಡಿ ಸಂಬಂಧ ಹಾಳು ಮಾಡಿದ್ರು. ಎರಡು ರಾಷ್ಟ್ರಗಳದ್ದು ರಾಯಭಾರಿಗಳನ್ನು ಅಮಾನತು ಮಾಡೋ ಲೆವೆಲ್ಗೆ ಹೋಗಿತ್ತು. ಈಗ ಮತ್ತೆ ಸಂಬಂಧ ಸುಧಾರಿಸುವ ಪ್ರಯತ್ನ ನಡೀತಾ ಇದೆ. ರಾಯಭಾರಿಗಳನ್ನು ನೇಮಿಸಿಕೊಳ್ಳೋಕೆ ಎರಡೂ ನಾಯಕರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಭಾರತ ಕೆನಡಾ ಸಂಬಂಧಗಳ ಕುರಿತು ರಿವ್ಯೂ ಮಾಡಿದ್ದಾರೆ. ವ್ಯಾಪಾರ ಮಾತುಕತೆ ಮತ್ತೆ ಆರಂಭಿಸುವ ಬಗ್ಗೆ ಡಿಸ್ಕಸ್ ಕೂಡ ಮಾಡಿದ್ದಾರೆ. ಇದೇ ವೇಳೆ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಬಗ್ಗೆ ಕೂಡ ಮಾತುಕತೆ ನಡೆದಿದೆ. ಈ ಬಗ್ಗೆ ಕಾರ್ನಿ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ಈ ಕೇಸ್ನಲ್ಲಿ ಸಹಕಾರದ ಕುರಿತು ಡಿಸ್ಕಸ್ ಮಾಡಿದ್ದೀವಿ. ಸದ್ಯ ಈ ಕೇಸ್ನ ನ್ಯಾಯಾಂಗ ಪ್ರಕ್ರಿಯೆ ನಡೀತಾ ಇದೆ, ಹೀಗಾಗಿ ಹೆಚ್ಚಿನ ವಿಚಾರ ಮಾತನಾಡದೆ ನಾನು ಕೇರ್ಫುಲ್ ಆಗಿರಬೇಕು ಅಂತ ಕಾರ್ನಿ ಹೇಳಿದ್ದಾರೆ. ಇನ್ನು ಇದೇ ಸಮಿಟ್ನ ಸೈಡ್ಲೈನ್ಸ್ನಲ್ಲಿ ಪಿಎಂ ಮೋದಿ, ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ, ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್, ಆಸ್ಟ್ರೇಲಿಯಾ ಪಿಎಂ ಆಂಟನಿ ಆಲ್ಬನೀಸ್, ಜರ್ಮನಿ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜರನ್ನ ಕೂಡ ಮೀಟ್ ಮಾಡಿದ್ದಾರೆ. ಹಾಗೆ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್, ದಕ್ಷಿಣ ಕೊರಿಯಾ ಅಧ್ಯಕ್ಷ ಲೀ ಜೆ ಮ್ಯೂಂಗ್, ಮೆಕ್ಸಿಕೋ ಅಧ್ಯಕ್ಷ ಕ್ಲೌಡಿಯಾ ಶಿನ್ಬಾಮ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ, ಬ್ರೆಜಿಲ್ ಅಧ್ಯಕ್ಷ ಲುಲಾ ಡೆ ಸಿಲ್ವಾ, ಜಪಾನ್ ಪ್ರಧಾನಿ ಶಿಗೆರು ಇಶಿಬಾರನ್ನ ಮೀಟ್ ಮಾಡಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಇನ್ನು ಕೆನಡಾ ಪ್ರವಾಸ ಮುಗಿಸಿ ಪಿಎಂ ಮೋದಿ ಅಲ್ಲಿಂದ ನೇರವಾಗಿ ಕ್ರೊವೇಷಿಯಾಗೆ ಪ್ರಯಾಣ ಬೆಳೆಸಿದ್ದಾರೆ. ಭಾರತೀಯ ವಾಯುಪಡೆ ಸ್ವದೇಶಿ ನಿರ್ಮಿತ ಸಾವ್ ಸ್ಮಾರ್ಟ್ ಆಂಟಿ ಏರ್ಫೀಲ್ಡ್ ವೆಪನ್ SAAW ಸಾವ್ ಖರೀದಿಗೆ ಮುಂದಾಗಿದೆ. ಈ ಸಾವ್ಗಳನ್ನ DRDOದ ರಿಸರ್ಚ್ ಸೆಂಟರ್ ಇಮಾರತ್ RCI ಡೆವಲಪ್ ಮಾಡಿದೆ. ಇಲ್ಲಿ ಸಾವ್ ಅಂತ ಹೇಳಿದ್ರೆ SAAW ಫುಲ್ ಫಾರ್ಮ್ ಇದೆ. ಮಂಗಳೂರು ಸೈಡ್ನ SAAW ಅಲ್ಲ. ಇವು ಸುಮಾರು 125 kg ತೂಕವನ್ನು ಹೊಂದಿದ್ದು 80 kg ವಾರ್ ಹೆಡ್ನ ಫಿಕ್ಸ್ ಮಾಡಬಹುದು. ಅಲ್ಲದೆ 100 ಕಿಲೋಮೀಟರ್ ದೂರದವರೆಗಿನ ಶತ್ರು ಟಾರ್ಗೆಟ್ಗಳನ್ನು ನಿಖರವಾಗಿ ಹೊಡೆದುರುಳಿಸುತ್ತೆ. ಶತ್ರುಗಳಿಗೆ ಮಂಗಳೂರು ಕಡೆಯ SAAW. ಇದನ್ನು ಶತ್ರುಗಳ ಏರ್ಫೀಲ್ಡ್ ಆಸೆಟ್ಸ್ಗಳನ್ನು, ಅದರಲ್ಲೂ ಕೂಡ ಮುಖ್ಯವಾಗಿ ರೇಡಾರ್ಸ್, ಬಂಕರ್ಸ್ ಮತ್ತು ರನ್ವೇಗಳನ್ನು ಹೊಡೆಯೋಕೆ ಯೂಸ್ ಮಾಡಬಹುದು. ಇನ್ನು ಈ ಸಾವ್ಗಳನ್ನು ನಮ್ಮ ವಾಯುಪಡೆಯ ಆಲ್ಮೋಸ್ಟ್ ಎಲ್ಲ ಫೈಟರ್ ಜೆಟ್ಗಳಿಗೆ ಅಳವಡಿಸೋಕೆ ಸಾಧ್ಯವಾಗುವಂತೆ ಡಿಸೈನ್ ಮಾಡಲಾಗಿದೆ.
ಈ ಸಾವುಗಳ ಖರೀದಿಯ ಪ್ರಸ್ತಾವನೆ ಕುರಿತು ವಾಯುಪಡೆ ರಕ್ಷಣಾ ಇಲಾಖೆಯೊಂದಿಗೆ ಶೀಘ್ರದಲ್ಲೇ ಚರ್ಚಿಸೋ ನಿರೀಕ್ಷೆ ಇದೆ ಅಂತ ಸರ್ಕಾರಿ ಮೂಲಗಳು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇದೇನಿದು ಸಾವು ಅಂತ ಹೇಳಿದ್ರೆ ಮಂಗಳೂರು ಕಡೆ ಮಾತ್ರ ವಿಶೇಷನಾ ಅಂತ ನೀವು ಕೇಳ್ಬೋದು. ವಿಶೇಷ ಅಲ್ಲ, ಎಲ್ಲ ಕಡೆ ಸಾವು ಅಂದ್ರೆ ಸಾವೇ, ಆದರೆ ಮಂಗಳೂರು ಕಡೆ ಸ್ವಲ್ಪ ವಿಶೇಷ ಸಾವು. ಆ ಕಡೆಯವರು ಯಾರಾದರೂ ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲ ಸಂದರ್ಭಗಳಲ್ಲೂ ಏನಾದ್ರು ಅಚ್ಚರಿ ಆಗೋ ವಿಚಾರ ಇದ್ರೆ ಎಂಥ ಸಾವು ಮಾರೆ, ಏನಾದ್ರು ಬೇಜಾರಾಗೋ ವಿಚಾರ ಇದ್ರೆ ಎಂಥ ಸಾವು ಮಾರೆ, ಇದು ತುಂಬ ಕಾಮನ್ ಮಂಗಳೂರು ಕಡೆ. ಮಧ್ಯ ಏಷ್ಯಾ ರಾಷ್ಟ್ರಗಳ ಸಂಬಂಧ ವೃದ್ಧಿಗಾಗಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಹೊಸ ಒಪ್ಪಂದಕ್ಕೆ ಸೈನ್ ಹಾಕಿದ್ದಾರೆ. ಕಜಕಿಸ್ತಾನದ ಆಸ್ಥಾನದಲ್ಲಿ ಈ ಸಭೆಯಾಗಿದ್ದು, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಮತ್ತು ಉಜ್ಬೆಕಿಸ್ತಾನ್ಗಳ ಜೊತೆಗೆ ಚೀನಾ ಕೂಟ ಮಾಡಿಕೊಂಡಿದೆ. ಡೀಲ್ ಪ್ರಕಾರ ಈ ರಾಷ್ಟ್ರಗಳು ಚೀನಾದೊಂದಿಗೆ ವ್ಯಾಪಾರ, ಎನರ್ಜಿ ಮತ್ತು ಮೂಲಸೌಕರ್ಯ ವಲಯದಲ್ಲಿ ಸಹಕಾರ ಹೆಚ್ಚಿಸಿಕೊಳ್ತವೆ. ಅಂದಹಾಗೆ ಈ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್, ಮಧ್ಯ ಏಷ್ಯಾ ರಾಷ್ಟ್ರಗಳಲ್ಲಿ ಹೆಚ್ಚಿನ ನೈಸರ್ಗಿಕ ಸಂಪನ್ಮೂಲಗಳಿದ್ದಾವೆ. ಅದರಲ್ಲೂ ಕೂಡ ವಿಶೇಷವಾಗಿ ರೇರ್ ಅರ್ತ್ ಮೆಟಲ್ಸ್ ಮತ್ತು ಮಿನರಲ್ಸ್ ತುಂಬ ಇದ್ದಾವೆ. ರೇರ್ ಅರ್ತ್ಸ್ ವಿಚಾರವಾಗಿ ಜಗತ್ತಿನ ಇತರ ರಾಷ್ಟ್ರಗಳೊಂದಿಗೆ ಚೀನಾಗೆ ಹಗ್ಗ ಜಗ್ಗಾಟ ನಡೀತಿರೋ ಟೈಮ್ನಲ್ಲಿ ಇದು ಮಹತ್ವ ಪಡ್ಕೊಳ್ತಾ ಇದೆ. ಇನ್ನು ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿ ಆಕ್ಸಿಯಂ 4 ಮಿಷನ್ನಲ್ಲಿ ಗಗನಯಾತ್ರಿಗಳೇನು ಹೊರಟು ನಿಂತ್ಕೊಂಡಿದ್ದಾರೆ, ಮತ್ತೆ ಈಗ ಮುಂದೂಡಿಕೆಯಾಗಿದೆ. ಗುರುವಾರ 22ನೇ ತಾರೀಕು ಲಾಂಚ್ ಆಗಬೇಕಾಗಿತ್ತು. ಫಾಲ್ಕನ್ 9 ರಾಕೆಟ್ನ ಬೂಸ್ಟರ್ನಲ್ಲಿ ಲಿಕ್ವಿಡ್ ಆಕ್ಸಿಜನ್ ಲೀಕ್ ಆಗ್ತಿರೋದ್ರಿಂದ ಅದನ್ನೀಗ ಸರಿ ಮಾಡಲಾಗ್ತಾ ಇದೆ. ಹಾಗೆ ISSನಲ್ಲಿರೋ ರಷ್ಯಾ ಮಾಡ್ಯೂಲ್ನಲ್ಲೂ ಕೂಡ ಒಂದಷ್ಟು ಸಮಸ್ಯೆ ಇದೆ, ಅದನ್ನು ಕೂಡ ಸರಿಪಡಿಸುವಂಥ ಕೆಲಸ ಈಗ ನಡೀತಾ ಇದೆ. ಹಾಗಾಗಿ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಇಂಡೋನೇಷ್ಯಾದ ಪೂರ್ವ ಭಾಗದಲ್ಲಿ ಭಾರೀ ಜ್ವಾಲಾಮುಖಿ ಸ್ಫೋಟ ಉಂಟಾಗಿದೆ. 11 ಕಿಲೋಮೀಟರ್ ಎತ್ತರ ತನಕ ಇದರ ಹೊಗೆ, ಧೂಳು ಎಲ್ಲ ಆವರಿಸಿದೆ. ಹಾಗಾಗಿ ಎಲ್ಲ ವಿಮಾನಯಾನಕ್ಕೆ ಈಗ ಬಹಳ ಸಮಸ್ಯೆ ಆಗಿದೆ. ಏರ್ ಇಂಡಿಯಾ ವಿಮಾನ ಕೂಡ ಬಾಲಿಗೆ ಹೋಗ್ತಾ ಇದ್ದದನ್ನ ಈಗ ಡೈವರ್ಟ್ ಮಾಡಲಾಗಿದೆ. ಮಿಡ್ ಏರ್ನಲ್ಲಿ ಯೂಟರ್ನ್ ತಗೊಂಡು ವಾಪಸ್ ದಿಲ್ಲಿಗೆ ಬಂದು ಲ್ಯಾಂಡ್ ಮಾಡಿದ್ದಾರೆ. ಇಂಡೋನೇಷ್ಯಾದ ಒಂದು ಪ್ರಾಂತ್ಯ ನುಸು ತೆಂಗಾರ್ ಅನ್ನೋ ಪ್ರಾಂತ್ಯ, ಅಲ್ಲಿರೋ ಮೌಂಟ್ ಲೆವಟೊಬಿ ಲಖಿ ಅನ್ನೋ ಜ್ವಾಲಾಮುಖಿ ಸ್ಫೋಟಗೊಂಡು ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಅನಾಹುತ ಅಲ್ಲಿ ನಿರ್ಮಾಣ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.